ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಾಗಲಕೋಟೆ ಹೊತ್ತಿ ಉರಿದಿದೆ. ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ನಡೆದ ಕಲ್ಲು ತೂರಾಟ ಬೆಂಕಿ ಲಾಠಿ ಚಾರ್ಜ್ ಹಂತಕ್ಕೆ ಬಂದು ತಲುಪಿದೆ. ಹಾಗಾದ್ರೆ ಕಲ್ಲು ತೂರಾಟ ಮಾಡಿದ್ಯಾರು? ತಳ್ಳುವ ಗಾಡಿಗಳಿಗೆ ಬೆಂಕಿ ಇಟ್ಟಿದ್ಯಾರು? ಇನ್ನು ಅತ್ತ ಬೆಳಗಾವಿಯಲ್ಲೂ ಕಿಡಿಗೇಡಿಗಳ ಅಟ್ಟಹಾಸ ಹೆಚ್ಚಾಗಿದೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಸಿ ಪಡೆದು ವಿಕೃತಿ ಮೆರೆದಿದ್ದಾರೆ. ಬಾಗಲಕೋಟೆಯಲ್ಲಿ ಮತ್ತೊಂದು ಕಡೆ ರಸ್ತೆ ಬದಿಯಲ್ಲಿದ್ದ 3 ತಳ್ಳುವ ಗಾಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಬೆಂಕಿ ನಂದಿಸಿದ್ದಾರೆ. ತರಕಾರಿ ಮಾರುಕಟ್ಟೆಯಲ್ಲಿರುವಂತಹ ಒಂದು ದೃಶ್ಯ, ತಳ್ಳುಗಾಡಿಯ ಒಂದು ದೃಶ್ಯ. ಸುಮಾರು ಇಲ್ಲಿ ಒಂದು 3 ರಿಂದ 4 ತಳ್ಳುಗಾಡಿಗೆ, ಅಂದ್ರೆ ಈ ತಳ್ಳುಗಾಡಿ ಮೇಲೇನೆ ವಿವಿಧ ತರಕಾರಿಗಳಿಟ್ಟು ಆ ಬಡ ವ್ಯಾಪಾರಸ್ಥರ ಮಹಿಳೆಯರು, ತರಕಾರಿ ಮಾರಾಟ ಅಂತ ಮಹಿಳೆಯರು ಅವರೆಲ್ಲರೂ ಕೂಡ ವ್ಯಾಪಾರ ಮಾಡ್ತಾ ಇದ್ರು. ಅವುಗಳಿಗೆ ಬೆಂಕಿ ಹಚ್ಚಿ ಅವರ ತರಕಾರಿ ಎಲ್ಲ ಹಾಳು ಮಾಡಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಕುಟುಂಬಕ್ಕೆ ಆಧಾರವಾಗಿದ್ದ ತಳ್ಳು ಗಾಡಿ ಕಳೆದುಕೊಂಡು ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಚಿಲ್ಲರೆ ಹಣ ತಕ್ಕಡಿ ಇತ್ತು, ಈಗ ಎಲ್ಲ ಸುಟ್ಟಿದೆ ಅಂತ ಕಣ್ಣೀರು ಹಾಕಿದ್ರು. ಫೋನ್ ಬಂತು, ಅದು ಸಂಧ್ಯಾಗ ಐತಿಲ್ಲ ನಮ್ದೈತಪ್ಪ ನಡ್ರಿ ಅಂತಾನೆ ಗೋವಿಂದ ಬಳ್ಳಾರಿ ನಾವು ಕೂಡ್ಕ್ಯಾಸ ಕರ್ಕೊಂಡ್ಬಂದೇವಮ್ಮ. ಕರ್ಕೊಂಡ್ಬಂದು ನೋಡ್ಗ ನನ್ನ ಮಾತು ಬರಲಿಲ್ಲಪ್ಪ, ಸುಮ್ಮನೆ ನೋಡಿ ಹೋದೆ ನಾನು. ಭಾಳ ನುಕ್ಸಾನ ಆಗೈತೆ ಅಂತ ಹೇಳಿ ಹೋದ್ನಪ್ಪ. ರಾಜ್ಯದ 14 ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಸಿಟಿ ಎಂಆರ್ಐ ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿರುವ ನಡುವೆಯೇ ರೋಗಿಗೆ ಟಿವಿ9 ನೆರವಾಗಿದ್ದು ಹೇಗೆ? ಹುಬ್ಬಳ್ಳಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ನೀಡುವ ಸಿರಪ್ ಬೀದಿ ಪಾಲಾಗಿದ್ಯಾಕೆ? ಶಿವಮೊಗ್ಗದಲ್ಲಿ ಮಹಿಳೆ ನಿಗೂಢ ಸಾವು ಸಂಬಂಧ ಪೊಲೀಸರು ಬಂಧಿಸಿದ್ದು ಯಾರನ್ನ? ಬನ್ನಿ ನೋಡೋಣ. ಬೆಳಗಾವಿಯ ಬಚ್ಚೆ ಗ್ರಾಮದಲ್ಲಿರುವ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಯಾರೋ ಕಿಡಿಗೇಡಿಗಳು ಮಸಿ ಬಳಿದಿದ್ದು ಕನ್ನಡಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ರು. ಏನೋ ಒಂದು ಆಯಿಲು, ಒಂದು ಎಣ್ಣೆ ತರ ಏನೋ ಕಿಡಿಗೇಡಿಗಳು ಗೊಜ್ಜಿ ಹೋಗಿದ್ದಾರೆ. ಅವ್ರೇನು ಆಯಿಲ್ ಮತ್ತು ಒಂದು ಎಣ್ಣೆ ಪಾಕದಂಥದ್ದು ಐತ್ರಿ, ಅದು ಜಿಲೇಬಿ ಪಾಕದಂಥದ್ದು ಸಿಮಿ ಐತಿ. ಎಲ್ಲ ನಾವು ಚೆಕ್ ಮಾಡಿ ನೋಡಿದ್ರೆ ಅದು ಬ್ಲ್ಯಾಕ್ ಕಲರ್ ಐತಿ. ಪ್ರತಿಮೆ ಬ್ಲ್ಯಾಕ್ ಇರೋಂತ ಅದು ಪ್ರತಿಮೆಗೆ ಎದ್ದು ಕಾಣಾಗ್ತಿಲ್ಲ. ಅವ್ರು ಸಾಹೇಬರು ಬಂದು ಪೈಲ ಅದನ್ನೆಲ್ಲ ಪ್ರತಿಮೆ ಎಲ್ಲ ತೊಳ್ಯಾಕ ಹಚ್ಚಿರ್ರಿ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಳಿ ಧರಣಿ ನಡೆಸಿ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿದ್ರು. ವಿಷಯ ತಿಳಿದ ಪೊಲೀಸ್ ಕಮಿಷನರ್ ಭೂಷಣ್ ಬೋರ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಇನ್ನು ಸ್ಥಳದಲ್ಲಿ ಖಾಕಿ ಬಂದೋಬಸ್ತ್ ಹಾಕಿದ್ದಾರೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಸೇವೆ ಬಂದ್ ಆಗಿದೆ. ಇದರಿಂದ ಕಳೆದ 3 ದಿನಗಳಿಂದ ರೋಗಿಗಳು ಜಿಲ್ಲಾಸ್ಪತ್ರೆಗೆ ಬಂದು ವಾಪಸ್ ಆಗ್ತಿದ್ದಾರೆ. 2 ವರ್ಷಗಳಿಂದ 100 ಕೋಟಿಗೂ ಅಧಿಕ ಹಣ ಬಾಕಿ ಉಳಿಸಿಕೊಳ್ಳಲಾಗಿದೆ. ಮನವಿ ಮಾಡಿದ್ರೂ ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ. ಇದರಿಂದ ಸಿಟಿ ಸ್ಕ್ಯಾನ್ ಸೆಂಟರ್ ಬಂದ್ ಮಾಡಿದ್ದು ದುಪ್ಪಟ್ಟು ಹಣ ಕೊಟ್ಟು ಹೊರಗೆ ಸ್ಕ್ಯಾನ್ ಮಾಡಿಸಿಕೊಳ್ತಿದ್ದಾರೆ. ಸಿಟಿ ಸ್ಕ್ಯಾನ್ ಸೇವೆಯಲ್ಲಿ ಆಂತರಿಕ ಕಾರಣಗಳಿಂದ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ರೋಗಿಗಳು ಸಹಕರಿಸಬೇಕು ವಿನಂತಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಆಂತರಿಕ ಕಾರಣ ಅಂತ ಏನಪ್ಪ? ಇದಕ್ಕೆ ಆಂತರಿಕ ಕಾರಣ ಏನಂತಂದರೆ, ಏನೋ ಸಿಟಿ ಸ್ಕ್ಯಾನಿನ NHM ಏನು ದುಡ್ಡು ಕೊಡಬೇಕಾಗಿತ್ತು ಈ ಸಿಟಿ ಸ್ಕ್ಯಾನ್ನವ್ರಿಗೆ, NHM 100 ಕೋಟಿ ಹಣವನ್ನು ಉಳಿಸ್ಕೊಂಡಿದೆ ಅಂತಂದರೆ 14 ಜಿಲ್ಲೆಯ 100 ಕೋಟಿ ಹಣ ಏನು ಬಿಡುಗಡೆ ಆಗಬೇಕಿತ್ತು. ಹೀಗಾಗಿ ಹಣ NHMನಿಂದ ಬಂದಿಲ್ಲ. ಹೀಗಾಗಿ ನಾವು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ 14 ಜಿಲ್ಲೆಗಳಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಸರ್ಕಾರ ಕೂಡಲೇ ಸಿಟಿ ಸ್ಕ್ಯಾನ್ ಓಪನ್ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದ 14 ಜಿಲ್ಲೆಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಸಿಟಿ ಎಂಆರ್ಐ ಸ್ಕ್ಯಾನಿಂಗ್ ಸೇವೆ ಬಂದಾಗಿರುವ ನಡುವೆಯೇ ರೋಗಿಗೆ ಟಿವಿ9 ನೆರವಾಗಿದ್ದು ಹೇಗೆ? ಹುಬ್ಬಳ್ಳಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ನೀಡುವ ಸಿರಪ್ ಬೀದಿ ಪಾಲಾಗಿದ್ಯಾಕೆ? ಶಿವಮೊಗ್ಗದಲ್ಲಿ ಮಹಿಳೆ ನಿಗೂಢ ಸಾವು ಸಂಬಂಧ ಪೊಲೀಸರು ಬಂಧಿಸಿದ್ದು ಯಾರನ್ನ? ಬನ್ನಿ ನೋಡೋಣ. ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಸೇವೆ ಬಂದಾಗಿದ್ದು ಶಿರಾ ಮೂಲದ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. 5 ದಿನದ ಹಿಂದೆ ರೈತನ ತಂದೆಗೆ ಸ್ಟ್ರೋಕ್ ಆಗಿತ್ತಂತೆ. ಕೂಡಲೇ ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ದಾರೆ. ಆದರೆ ಸಿಟಿ ಸ್ಕ್ಯಾನ್ ಸೇವೆಯೂ ಇಲ್ಲ. ಕೈಯಲ್ಲಿ ಹಣ ಇಲ್ಲದೆ ತಂದೆಗೆ ಸ್ಕ್ಯಾನಿಂಗ್ ಮಾಡಿಸಲು ರೈತ ಪರದಾಡ್ತಿದ್ದಾನೆ. ಫುಲ್ ಸೀರಿಯಸ್ ಆಗಿದ್ದಾರೆ. ಊಟ ತಿಂಡಿನೇ ಮಾಡ್ತಾ ಇಲ್ಲ ಅವರು. ಬ್ರೈನ್ಗೆ ಹೊಡೆದಿರೋ ಸ್ಟ್ರೋಕ್. ದುಡ್ಡಿದ್ರೆ ನಾವು ನಿನ್ನೆ ಬೆಳಿಗ್ಗೆನೇ ಮಾಡಿಸ್ತಿದ್ದೀವಿ. ನಾವು ಇಲ್ಲದಕ್ಕೆ ತಾನು ಇಷ್ಟೊಂದು ಇದು ಮಾಡ್ತಾ ಇರೋದು. ನಾವು ಬಡ ರೈತನ ಸಂಕಷ್ಟಕ್ಕೆ ಟಿವಿ9 ಧ್ವನಿಯಾಗಿದೆ. ಹಣ ಇಲ್ಲದೆ ಪರದಾಡುತ್ತಿದ್ದ ರೈತನ ತಂದೆಗೆ ಉಚಿತ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಿಸಲು ಟಿವಿ9 ನೆರವಾಗಿದೆ. ಫ್ರೀ ಸ್ಕ್ಯಾನಿಂಗ್ಗೆ ನೆರವಾದ ಟಿವಿ9ಗೆ ರೈತ ಧನ್ಯವಾದ ಹೇಳಿದ್ದಾನೆ. ಭಾಳ ಖುಷಿ ಆಗುತ್ತೆ ಸರ್, ನೀವು ಬಂದು ಮಾತಾಡಿಕೆ. ಇವಾಗ ನಮ್ಮ ಅಪ್ಪಗೆ ಇದು ಸ್ಕ್ಯಾನ್ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಹುಬ್ಬಳ್ಳಿಯಲ್ಲಿ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಲಕ್ಷ್ಯ ಬಯಲಾಗಿದೆ. ಅಂಗನವಾಡಿಗಳಿಗೆ ಪೂರೈಕೆ ಮಾಡುವ ಔಷಧಿ ಕಸದ ಪಾಲಾಗಿದೆ. ಹುಬ್ಬಳ್ಳಿ ಹೊರವಲಯದಲ್ಲಿ ಕಸದಲ್ಲಿ ಸಿರಪ್ ಬಾಕ್ಸ್ ಪತ್ತೆಯಾಗಿದೆ.
ತಿಪ್ಪೆ ಪಾಲಾಗಿದ್ದ ಸಿರಪ್ಗಳನ್ನು ಹುಬ್ಬಳ್ಳಿ ಮತ್ತು ಕುಂದಗೋಳ ತಾಲೂಕಿನ ಅಂಗನವಾಡಿಗಳಿಗೆ ಸರಬರಾಜು ಮಾಡಬೇಕಾಗಿತ್ತು. ಈ ಪ್ರಕರಣವನ್ನ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಈ ಬಗ್ಗೆ ತನಿಖೆ ನಡೆಸಲು ತಂಡ ರಚಿಸುವಂತೆ ಡಿಎಚ್ಒ ಸೂಚನೆ ನೀಡಿದ್ದಾರೆ. ಈ ಔಷಧಿಯ ಅವಧಿ ಇನ್ನೂ 2 ವರ್ಷ ಇದ್ರೂ ಕಸಕ್ಕೆ ಹಾಕಲಾಗಿದೆ. ಆದ್ರೀಗ ಕಸದ ಪಾಲಾಗಿರುವುದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಈ ಅವಾಂತರ ಬಗ್ಗೆ TV9 ವರದಿಯಿಂದ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ನಗರದಲ್ಲಿ 22 ಕಿಲ್ಲರ್ ಹಂಪ್ಸ್ ತೆರವುಗೊಳಿಸಿದೆ. ಇವತ್ತು ಸಂಜೆ ವೇಳೆಗೆ ಅವೈಜ್ಞಾನಿಕ ಹಂಪ್ಸ್ಗಳನ್ನು ತೆರವುಗೊಳಿಸಲಾಗುವುದು ಎಂದು ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ತಿಳಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೇವರಹೊಸಹಳ್ಳಿಯಲ್ಲಿ 40 ವರ್ಷ ಹಳೆಯದಾದ ಓವರ್ ಹೆಡ್ ಟ್ಯಾಂಕ್ ಆಪತ್ತು ತಂದಿಟ್ಟಿದೆ. ನನ್ನ ಎಡಭಾಗದಲ್ಲಿ ಕೂಡ ನೀವು ನೋಡಬಹುದು 40 ವರ್ಷಗಳಿಂದಲೂ ಕೂಡ ಗ್ರಾಮಕ್ಕೆ ನೀರನ್ನ ಪೂರೈಕೆ ಮಾಡ್ತಾ ಇದೆ. ಆದರೆ ಇದೀಗ ಸಂಪೂರ್ಣವಾಗಿ ಈ ಒಂದು ಓವರ್ ಹೆಡ್ ಟ್ಯಾಂಕ್ ಶೀತಲಗೊಂಡಿರುವಂಥದ್ದು, ಕೆಳಭಾಗದಲ್ಲಿರುವಂತಹ ಪಿಲ್ಲರ್ಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು, ಅದರಲ್ಲಿರುವಂತಹ ಗೋಡೆಯಲ್ಲೆಲ್ಲವೂ ಕೂಡ ಬಿರುಕು ಕಾಣಿಸ್ತಾ ಇದೆ. ಮೇಲುಭಾಗದಲ್ಲಿ ಇಂಥ ಶಿಥಿಲಗೊಂಡಿರುವಂತಹ ಓವರ್ ಹೆಡ್ ಟ್ಯಾಂಕ್ ಅಲ್ಲೂ ಕೂಡ ನೀರನ್ನ ಇದೀಗ ಸಂಗ್ರಹ ಮಾಡಿ ಗ್ರಾಮಸ್ಥರಿಗೆ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಎಷ್ಟೇ ಮನವಿ ಮಾಡಿದ್ರೂ ಹಳೆಯ ಟ್ಯಾಂಕ್ನಲ್ಲೇ ನೀರು ಪೂರೈಕೆ ಮಾಡಲಾಗ್ತಿದೆ. ಟ್ಯಾಂಕ್ ಪಕ್ಕದಲ್ಲೇ ಮನೆ, ಸರ್ಕಾರಿ ಶಾಲೆ ಇದ್ದು ಬೀಳುವ ಆತಂಕ ಸೃಷ್ಟಿಸಿದೆ. ಹೊಸ ಟ್ಯಾಂಕ್ ನಿರ್ಮಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಈ ನೀರಿನ ಟ್ಯಾಂಕಿ ಇವತ್ತು ನಾಳೆ ನಾವು ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಆದ್ದರಿಂದ ನಾವು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ರಾಮಪುರ ಗ್ರಾಮ ಪಂಚಾಯತಿ ಕೂಡ ನಾವು ಗಮನಕ್ಕೆ ತಂದಿದ್ದೀವಿ. ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತಾಗಿ ಇದುವರೆಗೆ ಯಾವುದೇ ಒಂದು ಕಾರ್ಯಕ್ರಮ ತಗೊಂಡಿಲ್ಲ. ರಾಯಚೂರಿನ ಯಲ್ಲಮ್ಮ ದೇವಿ ಜಾತ್ರೆ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದ ಇಬ್ಬರನ್ನು ಬಂಧಿಸಲಾಗಿದೆ. ಮೌನೇಶ್ ನಾಯಕ, ಭೀಮೇಶ್ ನಾಯಕ ಎಂಬುವರು ಜಾಲಹಳ್ಳಿ ಠಾಣೆ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. ದೇವದುರ್ಗ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಡೆದ ಯಲ್ಲಮ್ಮ ದೇವಿ ಜಾತ್ರೆ ವೇಳೆ ಆರೋಪಿಗಳು ಬಂದೂಕಿನಲ್ಲಿ ಗುಂಡು ಹಾರಿಸಿದ್ದರು.